ಆಪರೇಷನ್ ಸಿಂಧೂರ ಯಶಸ್ವಿ ಆಯಿತು. ವಾಟ್ ನೆಕ್ಸ್ಟ್? ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಸರ್ವಪಕ್ಷ ಸಭೆ ಇದೆ. ಬಹಳ ಮುಖ್ಯವಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು. ಆಪರೇಷನ್ ಸಿಂಧೂರ ಯಶಸ್ವಿ ಬೆನ್ನಲ್ಲೇ ಸರ್ವಪಕ್ಷಗಳ ಸಭೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಅದು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಶುರುವಾಗುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಸಚಿವ ಕಿರಣ್ ರಿಜಿಜು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ಪಕ್ಷದ ಮುಖ್ಯಸ್ಥರು ಮತ್ತು ಕೆಲವು ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಪಾಕ್ ವಿರುದ್ಧ ಕಠಿಣ ಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಸರ್ವಪಕ್ಷ ಸಭೆ ಇದೆ. ಯಾವುದೋ ಒಂದು 2-3 ಪಕ್ಷ ಅಂತಲ್ಲ, ಆಲ್ಮೋಸ್ಟ್ ತುಂಬ ಪಕ್ಷದ ನಾಯಕರುಗಳು ಈ ಸಭೆಗೆ ಬರ್ತಾರೆ. ಮಹತ್ವದ ನಿರ್ಧಾರಕ್ಕೂ ಕೂಡ ಮುಂದಾಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಆಪರೇಷನ್ ಸಿಂಧೂರ ಈಗ ಸಕ್ಸಸ್ ಆಗಿದೆ. ಈ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಈ ಆಪರೇಷನ್ ಆಗೋದಕ್ಕಿಂತ ಮುಂಚೆ, ಏರ್ ಸ್ಟ್ರೈಕ್ ಆಗೋದಕ್ಕಿಂತ ಮುಂಚೆನೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಅನೇಕ ಸುತ್ತಿನ ಸಭೆಗಳನ್ನು ಮಾಡಿದ್ದಾರೆ. ಏರ್ ಚೀಫ್ ಮಾರ್ಷಲ್ ಜೊತೆ, ನೌಕಾಪಡೆಯ ಮುಖ್ಯಸ್ಥರ ಜೊತೆ, ಭೂಸೇನಾ ಮುಖ್ಯಸ್ಥರ ಜೊತೆ, ಹೀಗೆ ಅನೇಕ ಸೇನಾ ಮುಖ್ಯಸ್ಥರ ಜೊತೆ ಸಭೆಯಾಗಿದೆ. ಸಚಿವ ಸಂಪುಟದ ಸಚಿವರುಗಳ ಜೊತೆನೂ ಕೂಡ ಸಭೆಯಾಗಿದೆ. ಅದಾದ ಮೇಲೆ ಸಂಬಂಧಪಟ್ಟಂತಹ ರಕ್ಷಣಾ ಪಡೆಯ ನಾಯಕರುಗಳ ಜೊತೆನೂ ಕೂಡ ಇಲ್ಲಿ ಮಹತ್ವದ ಸಭೆಗಳನ್ನು ಮಾಡಿದ್ದಾರೆ. ಅಂದರೆ ಏಪ್ರಿಲ್ 22ನೇ ತಾರೀಕು ಏನು ಪಹಲ್ಗಾಮ್ನಲ್ಲಿ ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರಲ್ಲ, ದುಷ್ಟರು ಗುಂಡೇಟನ್ನು ಹೊಡೆದ್ರಲ್ಲ, ಅವತ್ತಿನಿಂದ ಏರ್ ಸ್ಟ್ರೈಕ್ ಆಗೋವರೆಗೂ ನಿರಂತರ ಸಭೆಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಭೆಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲೇ ಕೂಡ ಆಗಿತ್ತು. ಅದಾದಮೇಲೆ ಅಮಿತ್ ಶಾ ನೇತೃತ್ವದಲ್ಲೂ ಅನೇಕ ಸಭೆಗಳಾಗಿದ್ದಾವೆ. ಹಾಗಾಗಿ ಈ ಸಭೆಗಳೆಲ್ಲ ಆದ ನಂತರ ಒಂದು ಕಡೆ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿತ್ತು. ಮಾಕ್ ಡ್ರಿಲ್ ಕಡೆ ಜನ ತಲೆ ಕೆಡಿಸ್ಕೊಳ್ತಾ ಇದ್ರು. ಆ ಟೈಮಲ್ಲೇ ಏರ್ ಸ್ಟ್ರೈಕ್ ಆಗಿತ್ತು. ಇನ್ನು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಈಗ ಯುದ್ಧದ ಕಾರ್ಮೋಡ ಈಗ ಆವರಿಸಿದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಒಂದು ಕಡೆ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಸಭೆಗಾಗಿ ಭಾರತಕ್ಕೆ ಬಂದಿದ್ದಾರೆ ವಿದೇಶಾಂಗ ಸಚಿವ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ದ್ವಿಪಕ್ಷೀಯ ಸಹಕಾರ ಸಂಬಂಧ ಎರಡೂ ದೇಶಗಳ ಮಾತುಕತೆ ಇದು. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಚರ್ಚೆಗೋಸ್ಕರ ಭಾರತಕ್ಕೆ ಬಂದಿದ್ದಾರೆ. ದ್ವಿಪಕ್ಷೀಯ ಸಹಕಾರ ಸಂಬಂಧ ಎರಡೂ ದೇಶಗಳ ಮಾತುಕತೆ, ಭಾರತ ಮತ್ತು ಪಾಕ್ ಉದ್ವಿಗ್ನ ಪರಿಸ್ಥಿತಿ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೈಯದ್ ಅಬ್ಬಾಸ್ ಈಗ ಚರ್ಚೆಯನ್ನು ಮಾಡಲಿಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ. ಪಾಕಿಸ್ತಾನವೂ ಕೂಡ ಮುಸ್ಲಿಮರು ಇರುವಂಥ ಒಂದು ರಾಷ್ಟ್ರ. ಅದೇ ರೀತಿಯಲ್ಲಿ ಇರಾನ್ ಕೂಡ ಕಟ್ಟಾ ಮುಸ್ಲಿಂ ಇರುವಂತಹ ಒಂದು ರಾಷ್ಟ್ರ. ಸೌದಿ ಅರೇಬಿಯಾದಲ್ಲೂ ಸಾಕಷ್ಟು ಮುಸ್ಲಿಂ ಇದ್ದಾರೆ. ಆದರೆ ಇವತ್ತೆಲ್ಲ ಮುಸ್ಲಿಂ ಇರುವಂತಹ ಬೇರೆ ಬೇರೆ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಏನೀಗ ಮೊನ್ನೆ 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾದಲ್ಲಿದ್ದರು. ಅಮೇರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲಿದ್ದರು. ಈ ಸಂದರ್ಭದಲ್ಲೇ ಆಗಿರುವಂತಹ ದಾಳಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಇರಾನ್ನ ನಾಯಕರು ಕೂಡ ಇವತ್ತು ಭಾರತಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತು ಭಾರತದ ಜೊತೆ ಸ್ನೇಹ ಸೌಹಾರ್ದ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಸಾಕಷ್ಟು ಜನ ಹಾತೊರಿತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರದವರು. ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಬುದ್ಧಿ ಬಂದಿಲ್ಲ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ಒಂದು ಕಡೆ ಗಡಿಯಲ್ಲಿ ಬಿಗಿ ಭದ್ರತೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಶಾಲಾ ಕಾಲೇಜುಗಳಿಗೆ ಈಗ ರಜೆ ಘೋಷಣೆಯನ್ನು ಮಾಡಲಾಗಿದೆ. ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದರೆ ಅವರು ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಇಂದಿನಿಂದ ಮುಂದಿನ ಆದೇಶದವರೆಗೂ ರಜೆ ನೀಡಿ ಈಗ ಆದೇಶ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಮುಂಜಾಗ್ರತಾ ಕ್ರಮವಾಗಿ ರಾಜಸ್ಥಾನದ ಜೋಧ್ಪುರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಅಂಗನವಾಡಿಗೆ ಹೋಗುವಂಥ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಅಂಗನವಾಡಿನೂ ಕೂಡ ಈಗ ಬಂದ್ ಮಾಡಲಾಗಿದೆ. ಮತ್ತು ಬೆಂಗಳೂರು ಸೇರಿದಂತೆ ಅತಿ ಸೂಕ್ಷ್ಮ ಪ್ರದೇಶಗಳು ದೇಶದಾದ್ಯಂತ ಯಾವೆಲ್ಲ ಇದೆಯಲ್ಲ, ಜೋಧ್ಪುರ ಇರ್ಬೋದು, ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಹೀಗೆ ಅನೇಕ ಪ್ಲೇಸ್ಗಳಿಗೆ ಈಗ ವಿಮಾನ ಹಾರಾಟವೂ ಕೂಡ ಈಗ ನಿರ್ಬಂಧವನ್ನು ಮಾಡಲಾಗಿದೆ.
ಅದರ ಜೊತೆಗೆ ಈಗ ಬಹಳ ಮುಖ್ಯವಾಗಿ ಅಯೋಧ್ಯೆ, ಜೋಧ್ಪುರ ಮತ್ತು ಯಾವೆಲ್ಲ ಪ್ರವಾಸಿ ತಾಣಗಳು, ಯಾವೆಲ್ಲ ಜಾಗಗಳಿಗೆ ಜನ ಹೋಗ್ತಾರಲ್ಲ ಅದನ್ನಿಗೆಲ್ಲ ಬಂದ್ ಮಾಡಿದ್ದಾರೆ. ರಾಜ್ಯದ ಅಣೆಕಟ್ಟುಗಳಿಗೆ ಈಗ ಭದ್ರತೆಯನ್ನು ಒದಗಿಸಲಿಕ್ಕೆ ಆದೇಶ ಹೊರಡಿಸಲಾಗಿದೆ. ಡ್ಯಾಮ್ಗಳಿಗೆ ತಕ್ಷಣ ಭದ್ರತೆಯನ್ನು ಒದಗಿಸಲಿಕ್ಕೆ ತುರ್ತು ಕ್ರಮಕ್ಕೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಡ್ಯಾಮ್ ಭದ್ರತಾ ನಿರ್ವಹಣಾ ಸಂಸ್ಥೆ ಮತ್ತು ನಿಗಮಗಳಿಗೂ ಕೂಡ ಸೂಚನೆಯನ್ನು ಹೊರಡಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸ್ ಇಲಾಖೆ ಜೊತೆ ಸಮನ್ವಯ ಕಾಪಾಡಿಕೊಂಡು ಈಗ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಸಂಪೂರ್ಣ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳುವಂತೆ ಸೂಚಿಸಿ ಈಗ ಆದೇಶವನ್ನು ಹೊರಡಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಈಗ ನಿರ್ದೇಶನವನ್ನು ಹೊರಡಿಸಿದ್ದಾರೆ. ಭದ್ರತೆಯಲ್ಲಿ ವ್ಯತ್ಯಾಸವಾದರೆ ಹುಷಾರ್ ಅನ್ನುವಂತಹ ವಾರ್ನಿಂಗ್ ಕೂಡ ಈಗ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಿರ್ದೇಶನವನ್ನು ಹೊರಡಿಸಿದ್ದಾರೆ. ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಬಾರ್ದು, ವ್ಯತ್ಯಾಸವಾದರೆ ಹುಷಾರ್ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಡ್ಯಾಮ್ ಅಧಿಕಾರಿಗಳೇ ಹೊಣೆಗಾರರು, ಏನಾದರೂ ಹೆಚ್ಚು ಕಮ್ಮಿ ಆದರೆ CS ನಿರ್ದೇಶನದ ಮೇರೆಗೆ ಜಲಸಂಪನ್ಮೂಲ ಇಲಾಖೆಗೆ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಒಂದು ಕಡೆ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ, ಇನ್ನೊಂದು ಕಡೆ ಎಲ್ಲ ಡ್ಯಾಮ್ಗಳಿಗೆ, ಜಲಾಶಯಗಳಿಗೆ ಒಂದಿಷ್ಟು ಆದೇಶ ಕೂಡ ಈಗ ಕೊಡಲಾಗಿದೆ. ಈಗ ಆ ಯುದ್ಧದ ಕಾರ್ಮೋಡಕ್ಕೂ ಈ ಜಲಾಶಯಕ್ಕೂ ಒಂದಿಷ್ಟು ಲಿಂಕ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಒಂದಿಷ್ಟು ವಿಚಾರಗಳು ಈಗ ಪ್ರಸ್ತಾಪ ಆಗ್ತಾ ಇದೆ ಡ್ಯಾಮ್ ವಿಚಾರದಲ್ಲಿ ಅಂತ ಅಜಯ್? ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಈ ಒಂದು ವಿಚಾರ ನಿಜಕ್ಕೂ ಕೂಡ ಅಂದ್ರೆ ಸಾಕಷ್ಟು ಸೆನ್ಸಿಟಿವ್ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ದೇಶಾದ್ಯಂತ ಕಟ್ಟೆಚ್ಚರ ವಹಿಸೋದಕ್ಕೆ ಈಗಾಗಲೇ ಕೇಂದ್ರ ಕೂಡ ಈಗಾಗಲೇ ಎಲ್ಲದಕ್ಕೂ ಕೂಡ ಸೂಚನೆಗಳನ್ನ ಕೊಡ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಕೆಲವೊಂದು ರಿಸೋರ್ಸಸ್ ಗಳಂದ್ರೆ ನಮಗಿರುವಂತದ್ದಂದ್ರೆ ಡ್ಯಾಮ್ ಅದು ಮುಖ್ಯದ ಪಾತ್ರ ವಹಿಸುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಸಾಕಷ್ಟು ಭದ್ರತೆ ವಹಿಸಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಆದೇಶ ಮಾಡಿರುವಂತದ್ದು. ರಾಜ್ಯದಲ್ಲಿರುವಂತಹ ಬಹುತೇಕ 25ಕ್ಕೂ ಹೆಚ್ಚು ಡ್ಯಾಮ್ಗಳೇನಿದೆ ಎಲ್ಲದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ವಹಿಸಬೇಕು ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಆಯಾ ಏನು ಇಂಜಿನಿಯರಿಗೆ ಆ ಒಂದು ಸಂಬಂಧಪಟ್ಟಂತ ಡ್ಯಾಮ್ಗಳು ಬರುತ್ತೆ, ಅವರು ಅದಕ್ಕೆ ಸೂಕ್ತವಾದಂತ ಭದ್ರತೆಯನ್ನ ಆಯಾ ಜಿಲ್ಲೆಯ SP ಜೊತೆ ಮಾತನಾಡಿ ತಗೋಬೇಕಾಗತ್ತೆ. ಆ ನಂತರ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆದೇ ಇದ್ದ ರೀತಿಯಲ್ಲಿ ಅವ್ರು ನೋಡ್ಕೋಬೇಕಾಗತ್ತೆ. ಯಾವುದೇ ರೀತಿಯಾದಂತ ಘಟನೆ ನಡೆದಲ್ಲಿ ಅವರೇ ನೇರವಾಗಿ ಕಾರಣ ಆಗ್ತಾರೆ ಅಂತ ಹೇಳಿ ಕೂಡ ಈಗಾಗಲೇ ಖಡಕ್ ಸೂಚನೆಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಡ್ಯಾಮ್ ಅಂತಂದ್ರೆ ಈಗ ಅದು ಸೂಕ್ಷ್ಮವಾದ ಪ್ರದೇಶ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂತ ಸಂಭವಗಳು ಸಂಭವಿಸಿದ್ರು ಕೂಡ ಅದಕ್ಕೆ ನಾವು ಈಗಾಗಲೇ ಉತ್ತರವನ್ನ ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರಗಳಾಗೋಕ್ಕಿಂತ ಮುಂಚೆನೆ ನಾವಿಲ್ಲಿ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಒಂದು ಸಂದೇಶವನ್ನ ಮತ್ತೆ ಸೂಚನೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕೊಟ್ಟಿರುವಂತದ್ದು. ನಿನ್ನೆ ಕೂಡ ಈ ಒಂದು ಆದೇಶ ಕೂಡ ಈಗಾಗಲೇ ಎಲ್ಲರಿಗೂ ಕೂಡ ತಲುಪಿರುವಂತದ್ದು. ಆಯಾ ಜಿಲ್ಲೆಗಳು ಮತ್ತೆ ಆಯಾ ತಾಲೂಕಲ್ಲಿರುವಂತಹ ಯಾರ್ಯಾರು ಸಂಬಂಧಪಟ್ಟಂತ ಡ್ಯಾಮ್ಗೆ ಸಂಬಂಧಪಟ್ಟಂತ ಇಂಜಿನಿಯರ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರೇ ಇಲ್ಲಿಗೆ ನೇರವಾದ ಹೊಣೆ ಆಗ್ತಿರಂತ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂತದ್ದು. ಹೀಗಾಗಿ ಎಲ್ಲದಕ್ಕೂ ಕೂಡ ಬಿಗಿ ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು ಸಚಿನ್. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.